ನಮಸ್ಕಾರ ಗೆಳೆಯರೇ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಕೇವಲ ಸಂಚಿಕೆಯಲ್ಲ, ಇದೊಂದು ಭಾವನೆಗಳ ಹೋರಾಟ. ಪ್ರೀತಿಯನ್ನು ಹೇಳಿಕೊಳ್ಳಲು ಹೋದ ಭೂಮಿಗೆ ವಿಧಿ ದೊಡ್ಡ ಆಘಾತವನ್ನೇ ನೀಡಿದೆ. ಇಂದಿನ ಕಥೆಯಲ್ಲಿ ಏನಾಗಲಿದೆ ಎಂಬುದನ್ನು ಎಳೆಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಅಜಿತ್ ಮೇಲೆ ಸ್ಮಗ್ಲರ್ಗಳು ನಡೆಸಿರುವ ಭೀಕರ ದಾಳಿಯಿಂದ ಭೂಮಿ ಸಂಪೂರ್ಣವಾಗಿ ನಲುಗಿ ಹೋಗ್ತಾಳೆ. ಅಜಿತ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದ ಭೂಮಿ, ಸತ್ಯಣ್ಣ ಮತ್ತು ಶ್ರಾವಣ್ ಓಡೋಡಿ ಬರ್ತಾರೆ. ICU ಬಾಗಿಲಲ್ಲಿ ನಿಂತು ಅಜಿತ್ನ ಪರಿಸ್ಥಿತಿಯನ್ನು ನೋಡಿದ ಭೂಮಿ ಕುಸಿದಂತಾಗುತ್ತದೆ. ಸಾಹೇಬರು ಪ್ರಜ್ಞೆ ಇಲ್ಲದೆ ಉಸಿರಾಟಕ್ಕಾಗಿ ಓಡಾಡುತ್ತಿರುವುದನ್ನು ಕಂಡು ಅವಳ ಕಣ್ಣೀರು ನಿಲ್ಲುತ್ತಲೇ ಇಲ್ಲ. ಸತ್ಯಣ್ಣ, ನಾನು ನನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಇಷ್ಟು ಲೇಟ್ ಮಾಡಿಬಿಟ್ಟೆನಲ್ಲ, ಅವರು ನನ್ನ ಮಾತು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲವಲ್ಲ ಅಂತ ಹೇಳಿ ಬಿಕ್ಕಿ ಅಳ್ತಾಳೆ. ಆಗ ಸತ್ಯಣ್ಣ ಭೂಮಿಗೆ ಒಂದು ಸತ್ಯವನ್ನು ಬಿಚ್ಚಿಡ್ತಾರೆ. ಭೂಮಿ, ಅಜಿತ್ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ, ಆದರೆ ಅವನಿಗೆ ತನ್ನ ವೃತ್ತಿ ಮತ್ತು ನಿನ್ನ ಸುರಕ್ಷತೆ ಮುಖ್ಯವಾಗಿತ್ತು. ಅವನು ನಿನ್ನ ಬಗ್ಗೆ ಪಟ್ಟಿರುವ ಪ್ರೀತಿಯನ್ನು ನಾನು ಕೂಡ ಬೆರಗಾಗಿದ್ದೆ. ಅವನು ನಿನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದರೆ ಅವನ ಪ್ರತಿಯೊಂದು ಕನಸಿನಲ್ಲೂ ನೀನೇ ಇದೆಯಾ ಅಂತ ಹೇಳಿದಾಗ ಭೂಮಿಯ ಹೃದಯ ಚೂರಾಗುತ್ತದೆ. ಖಂಡಿತ ಸತ್ಯಣ್ಣ, ನಾನು ಕೂಡ ಅವರನ್ನೇ ನನ್ನ ಜೀವ ಎಂದು ನಂಬಿದ್ದೇನೆ. ಅವರನ್ನು ಈ ಸಾವು ನನ್ನಿಂದ ಕಿತ್ತುಕೊಳ್ಳಲು ನಾನು ಬಿಡುವುದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಶಪಥ ಮಾಡ್ತಾಳೆ. ಇನ್ನೊಂದೆಡೆ ಶ್ರಾವಣ್ ಸಿಟ್ಟಿನಿಂದ ಕೆಂಡಾಮಂಡಲವಾಗಿದ್ದಾರೆ. ಅಜಿತ್ ಮೇಲೆ ಹಲ್ಲೆ ಮಾಡಿದ ಆ ಕಿರಾತಕ ಸ್ಮಗ್ಲರ್ಗಳು ಯಾರು ಅಂತ ಹೇಳಿ ಕಾನಿಸ್ಟೇಬಲ್ ಬಳಿ ಮಾಹಿತಿ ಪಡೆಯುತ್ತಾರೆ. ಹಾಗೆ ಅಜಿತ್ ಇಬ್ಬರು ಸ್ಮಗ್ಲರ್ಗಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದಾಗ ಶ್ರಾವಣ್ ಅವರನ್ನು ಹುಡುಕಿಕೊಂಡು ಹೊರಡಲು ಅನುವಾಗುತ್ತದೆ. ಆದರೆ ಸತ್ಯಣ್ಣ ಅವರನ್ನು ತಡೆದು, ಶ್ರವಣ್, ಈಗ ನೀನು ಕೋಪದಿಂದ ಹೋಗಿ ಏನಾದರೂ ಮಾಡಿಕೊಂಡರೆ ಇಲ್ಲಿ ಅಜಿತ್ನನ್ನು ನೋಡಿಕೊಳ್ಳುವವರು ಯಾರು? ಕಾನೂನು ತನ್ನ ಕೆಲಸ ಮಾಡುತ್ತದೆ. ಸದ್ಯಕ್ಕೆ ನಮ್ಮ ಸಾಹೇಬರು ಗುಣಮುಖವಾಗುವುದು ಮುಖ್ಯ ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ. ಮನೆಯಲ್ಲಿ ಸಂಗೀತ ಮತ್ತು ರಾಮ ಅವರಿಗೂ ಈ ವಿಷಯ ತಿಳಿದು ದೊಡ್ಡ ಆಘಾತವಾಗಿದೆ. ಇತ್ತ ಅಶ್ವಿನಿ ಮಾತ್ರ ತನ್ನ ಕ್ರೂರ ಬುದ್ಧಿಯನ್ನು ತೋರಿಸುತ್ತಿದ್ದಾಳೆ. ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಸಾಯಲೇಬೇಕು, ಆಗಲೇ ನನಗೆ ನೆಮ್ಮದಿ ಸಿಗುವುದು ಅಂತ ಹೇಳಿ ದೊಡ್ಡ ಸಂಚು ಹೂಡುತ್ತಿದ್ದಾಳೆ. ಆದರೆ ಭೂಮಿ ಮಾತ್ರ ಧೃತಿಗೆಡದೆ ದೇವಸ್ಥಾನಗಳಿಗೆ ಅಲೆದಾಡುತ್ತಿದ್ದಾಳೆ. ನನ್ನ ಸಾಹೇಬರು ನೂರಾರು ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ, ಅವರಿಗೆ ಆ ದೇವರು ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಸ್ಪತ್ರೆಗೆ ಹಿಂತಿರುಗಿದ ಭೂಮಿ ಅಜಿತ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಸಾಹೇಬ್ರೆ ಎದ್ದೇಳ್ರಿ, ನಿಮ್ಮ ಭೂಮಿ ಬಂದಿದ್ದಾಳೆ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಹೇಳಲು ಬಂದಿದ್ದೇನೆ. ನೀವು ಕಣ್ಬಿಡದಿದ್ದರೆ ನಾನು ಕೂಡ ಬದುಕುವುದಿಲ್ಲ ಅಂತ ಹೇಳಿ ಅಳುತ್ತಾ ತನ್ನ ಪ್ರೇಮ ನಿವೇದನೆ ಮಾಡ್ತಾಳೆ. ಈ ಕಡೆ ಭೂಮಿಯ ಈ ಪ್ರೀತಿಯ ಕರೆಗೆ ಅಜಿತ್ ಸ್ಪಂದಿಸ್ತಾನ. ಹಾಗೆ ಶಾರದಾ ಅವರಿಗೆ ಹಳೆ ನೆನಪುಗಳು ಮರುಕಳಿಸುತ್ತಾ ಅಜಿತ್ ಪ್ರಾಣ ಉಳಿಯಲು ಅವಳು ಕಾರಣವಾಗ್ತಾಳ ಎನ್ನುವುದೇ ಇಂದಿನ ಸಂಚಿಕೆಯ ಕುತೂಹಲ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಬರುತ್ತೆ? ಈಗ ಅವಳಿಗೂ ಗೊತ್ತಾಗಿದೆ ಪ್ರೀತಿಸ್ತಾರೆ ಅಂತ ಹೇಳಿ, ಸಾವಿಂದ ಪಾರಾಗ್ತಾನ ಅಂತ ಹೇಳಿ ನೋಡಬೇಕು. ಸಾವಿಂದ ಪಾರಾಗ್ತಾನ, ಭೂಮಿ ತನ್ನ ಪ್ರೀತಿ ವಿಷಯ ಅವನು ಎಚ್ಚರ ಆದಮೇಲೆ ಹೇಳ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನೋ ಆಗತ್ತೆ. ಈ ಕಡೆ ಅಶ್ವಿನಿ ಅಜಿತನ್ನ ಸಾಯಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಳ. ಹಾಗೆ ಇನ್ನೊಂದು ಕಡೆ ಶ್ರಾವಣ್ ಅವರು ಹೇಗಾದರೂ ಮಾಡಿ ಅಜಿತ್ಗೆ ಈ ಗತಿ ತಂದವರನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿ ಹೇಗಾದರೂ ಮಾಡಿ ನನ್ನ ಗಂಡನ ನಾನು ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗೋದು, ಹಾಗೆ ಅವರು ಹೇಳಿದಂತಹ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.